ಮಕ್ಕಳು ಸ್ವಂತ ವಿವೇಚನೆಯಿಂದ ಕೆಟ್ಟದನ್ನ ತಿರಸ್ಕರಿಸಬೇಕು, ಒಳ್ಳೆಯದನ್ನ ಅನುಸರಿಸಬೇಕು ಎಂದು ಡಿವೈಎಸ್ಪಿ ರುದ್ರಪ್ಪ ಉಜ್ಜನಕೊಪ್ಪ ಹೇಳಿದರು. ಸಂತೆಬೆನ್ನೂರು ಸರ್ಕಾರಿ ಕೆಪಿಎಸ್ ಕಾಲೇಜು ಆವರಣದಲ್ಲಿ ಶನಿವಾರ ಪೊಲೀಸ್ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ಕೊನೆ ಕಾಲದಲ್ಲಿ ಆಸರಿಯಾಗಬಹುದು ಎಂಬ ನಂಬಿಕೆ ಮೇಲೆ ಪೋಷಕರು ಇದ್ದಾರೆ. ಆದರೆ ಮಕ್ಕಳು ದುಶ್ಚಟಕ್ಕೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಳಬಾರದು. ಸ್ವಂತ ವಿವೇಚನೆಯಿಂದ ಜಾಗೃತರಾಗಿ ಕುಟುಂಬಕ್ಕೆ ಆಸರೆಯಾಗಿ ತಮ್ಮ ಜೀವನವನ್ನು ಉಜ್ವಲಗೊಳಿಸಬೇಕು ಎಂದು ಕೇಳಿದರು. ಉಪಪ್ರಾಂಶುಪಾಲ ಸಿದ್ದೇಶ್ ಮಾತನಾಡಿ, ಪೋಷಕರು ಮಕ್ಕಳಿಂದ ಗುಟ್ಕಾ, ಸಿಗರೇಟ್, ಮದ್ಯ ಹಾಗೂ ದುಶ್ಚಟಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ತರಿಸಿಕೊಳ್ಳುವುದಾಗಲಿ ಅಥವಾ ತಿನ್ನುವಂತೆ ಪ್ರೇರೇಪಿಸುವುದಾಗಲಿ ಮಾಡಬಾರದು. ಇದರಿಂದ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಲ್ಲ. ಇಂದಿನ ಮಕ್ಕಳು ಮೊಬೈಲ್ ಗೇಮಿಂಗ್ನಿಂದ ದೂರ ಇದ್ದರೆ ಭವಿಷ್ಯ ಉಜ್ವಲವಾಗುತ್ತದೆ ಎಂದರು. ಪಿಎಸ್ಐ ಜಿ ಜಗದೀಶ್ ಮಾತನಾಡಿದರು. ಪ್ರಾಂಶುಪಾಲರಾದ ಶಾರದಾ, ಮುಖ್ಯ ಶಿಕ್ಷಕ ಎಚ್ಎನ್ ರವಿ, ಹುಸ್ಸಾನ್ ವಾಜ್, ಅಂಜಲಿ ದೇವಿ, ಗಾಯತ್ರಿ, ಮಲ್ಲೇಶ್, ಜಗದೀಶ್ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆರಳಿಹಂತಲು NKS TV4 ದಾವಣಗೆರೆ. ಈ ಮಾದಕ ವಸ್ತುಗಳ ದೂರ ಇರುವಂತದ್ದು, ರಸ್ತೆಗಳಿಂದ ಸುರಕ್ಷತೆ ಹಾಗೂ ಸೈಬರ್ ವಂಚನೆಯಿಂದ ದೂರ ಇರುವಂತದ್ದು ಬಹಳ ಪ್ರಮುಖವಾದಂತಹ ವಿಷಯಗಳ ಮೇಲೆ ನಿಮಗೆ ಪಾಠ ಮಾಡೋಣ ಅಂತ ಹೇಳಿ ಇವತ್ತು ನಿಮ್ಮ ಶಾಲೆಗೆ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಪ್ರಾಂಶುಪಾಲ, ನಾಳೆ ನನ್ನ ಮಗ ನನ್ನ ಮಗಳು ಏನಾದರೂ ನನ್ನ ಜೀವನಕ್ಕೆ ಏನಾದರೂ ಸ್ವಲ್ಪ ಆಸರೆ ಆಗ್ಬೋದು, ಜೊತೆಗೆ ಸಮಾಜಕ್ಕೆ ಮತ್ತು ಈ ಹುಟ್ಟಿದಂತ ನಾಡಿಗೆ, ದೇಶಕ್ಕೆ ಏನಾದರೂ ಕೀರ್ತಿ ತರಬಹುದು ಅನ್ನುವಂಥದ್ದು ಒಂದು ಆಸೆ ಇಟ್ಕೊಂಡು ನಿಮ್ಗೆ ಕಳಿಸಿದ್ದಾರೆ. ಎಷ್ಟೋ ತಂದೆ ತಾಯಿಗಳಿಗೆ ಇವತ್ತು 3 ಹೊತ್ತು ಕೂಡ ಆರಾಮಾಗಿ ಕೂತು ಊಟ ಮಾಡೋಷ್ಟು ಆರ್ಥಿಕ ಸಬಲರಿಲ್ಲ. ಎಷ್ಟೋ ತಂದೆ ತಾಯಿ ಮನೆಯಲ್ಲಿ ಮುಸುರಿ ತಿಕ್ಕಿ, ಎಷ್ಟೋ ತಂದೆ ತಾಯಿಗಳು ಹೊಲದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಇವತ್ತೆಲ್ಲ ನೀವು ಕಳಿಸಿದಾಗಿಲ್ಲ ಅಂತಂದ್ರೆ ಅವ್ರ ಸ್ವಾರ್ಥನೂ ಕೂಡ ಇದೆ, ಅಭಿಮಾನ ಕೂಡ ಇದೆ. ಅವನ್ನೆಲ್ಲವೂ ಕೂಡ ನಾವು ಎತ್ತಿ ನಿಲ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಬಹಳಷ್ಟು ನಾವು ವಿದ್ಯಾರ್ಥಿಗಳನ್ನ ಕೇಳ್ತೀವಿ, ಎಷ್ಟೋ ನಮ್ಮ ಈ ಮಾದಕ ವ್ಯಸನಗಳನ್ನ ಎಷ್ಟೋ ವಿದ್ಯಾರ್ಥಿಗಳು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಂದ್ರೆ ಅವ್ರೇನ್ ಅನ್ಕೊಂಡ್ಬಿಟ್ಟಾರೆ, ಎಂಜಾಯ್ ಮಾಡೋದೇ ಅನ್ಕೊಂಡ್ಬಿಟ್ಟಾರೆ. ಅದಕ್ಕೆ ಒಬ್ಬ ವ್ಯಸನಿ ಹೇಳ್ತಾನಂತೆ, ನಾನು ಕುಡಿದು ಎಲ್ಲಾ ಮಜಾ ಮಾಡಿ ಸತ್ತು ಸ್ವರ್ಗಕ್ಕೆ ಹೋದ್ಮೇಲೆ ಅಥವಾ ನರಕಕ್ಕೆ ಹೋದ್ಮೇಲೆ ದೇವ್ರು ಕೇಳ್ತಾನೆ, ನೀನ್ ಏನ್ ಮಾಡಿ ಬಂದಿ ಅಂದ್ರೆ ನಾ ಯಾವ ಚಟ ಮಾಡಿಲ್ಲ ಅಂದ್ರೆ ನರಕ ಕಳಿಸ್ತಾನೆ, ಎಲ್ಲಾ ಚಟ ಮಾಡಿ ಬಂದಾಗ ಸ್ವರ್ಗಕ್ಕೆ ಕಳಿಸ್ತಾನೆ ಅಂತ ಹೇಳಿ ಆತರ ಹೇಳ್ತಾನೆ. ಅದಕ್ಕೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಆಗ್ಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಏನ್ ಜವಾಬ್ದಾರಿ ಇದೆ, ಈ ಬಾಲ್ಯ ವ್ಯವಸ್ಥೆಯಲ್ಲಿ ಏನು ನಿಮ್ಗೆ ಜವಾಬ್ದಾರಿಗಳಿದೆ, ನಿಮ್ಮ ಕರ್ತವ್ಯಗಳಿದೆ, ದಯವಿಟ್ಟು ಮಾತಾಡಬಾರ್ದು, ನಿಮ್ಮ ಮೇಲೆ ಮಾತಾಡಬೇಡಿ. ನಿಮ್ಮ ಜವಾಬ್ದಾರಿಗಳನ್ನ ಮರ್ತ್ಕೋಬೇಕು. ನಾನು ಬರೀ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಹಳ ಚೆನ್ನಾಗಿದೆ, ಎಲ್ಲ ಭಾಗದ ಹೆಸರುವಾಸಿಯಾಗಿದೆ, ಅದೇ ಸ್ಕೂಲಲ್ಲಿ ಓದ್ತೀನಿ ಅಂತಂದ್ರೆ ನಾನು ದೊಡ್ಡವಾಗ್ತೀನಿ ಅಂತಲ್ಲ. ನಿನ್ನ ಜವಾಬ್ದಾರಿಗಳನ್ನ ಹತ್ಕೋಬೇಕು. ಭಾರತದ ಸಂವಿಧಾನ ಎಲ್ಲರಿಗೂ ಕರ್ತವ್ಯ ಮತ್ತು ಹೊಣೆಗಾರಿಕೆ ಹಕ್ಕುಗಳನ್ನು ಕೊಟ್ಟಿದೆ. ನಾವೆಲ್ಲರೂ ಕೂಡ ಹಕ್ಕುಗಳನ್ನು ಕೇಳ್ತೀವಿ. ನನಗೆ ಆ ಹಕ್ಕಿದೆ, ಈ ಹಕ್ಕಿದೆ, ನನಗೆ ಕುಡಿಯಕ್ಕೆ ನೀರಿಲ್ಲ, ಮಕ್ಕಳು ಬಿಸಿಲಾಗ ನಿಲ್ಲಿಸಬಾರ್ದು, ಒಳ್ಳೆ ವಾತಾವರಣ ಇರಬೇಕು, ಬೇಸಿಗೆಯಿಂದ ನನಗೆ ಫ್ಯಾನ್ ಹಚ್ಚಬೇಕು, ಆದ್ ಮಾಡ್ಬೇಕು, ಇದು ಮಾಡ್ಬೇಕು ಅಂತೆಲ್ಲ ನಾವು ಕೇಳ್ತೀವಿ. ಆದ್ರೆ ನಿಮ್ಮ ಮೇಲೆ ಇರುವಂತಹ ಕರ್ತವ್ಯ ಮತ್ತು ಹೊಣೆಗಾರಿಕೆಗಳ ಬಗ್ಗೆ ಇಲ್ಲಿ ಮಾತಾಡಲ್ಲ. ನಾನು ಸರ್ ಮಾಡಿದಂತ ಪಾಠವನ್ನು ಆಲಿಸಬೇಕು, ಹೋಮ್ವರ್ಕ್ ಮಾಡಬೇಕು, ಹೇಳಿದಂತ ಕೇಳಬೇಕು, ಕಾನೂನು ಬಾಹಿರವಾದಂತ ಯಾವುದೂ ಮಾಡಬಾರ್ದು. ಈಗ ಹೇಳಲ್ಲ ಸರ್, 18 ವರ್ಷ ಇರುವಂತವ್ರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಗಾಡಿ ಹೊಡಿಬಾರ್ದು ಅಂದ್ರೆ ಹೊಡಿಬಾರ್ದು. ಇವೆಲ್ಲವೂ ಕೂಡ ಕರ್ತವ್ಯಗಳು, ಅವನ್ನ ನಾವು ಮಾಡಲ್ಲ. ನನಗೆ ಏನ್ ಅನುಕೂಲ ಆಗುತ್ತೋ ಅವನ್ನೆಲ್ಲವೂ ಕೂಡ ನಾವು ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅನ್ಕೋತೀವಿ, ಹಂಗ ಆಗಬಾರ್ದು. ಅದ್ರ ಸಲುವಾಗಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಆಗ್ಬೇಕು ಅಂತಂದ್ರೆ ಮಕ್ಕಳು ನಿಮ್ಮ ಜವಾಬ್ದಾರಿ ಹಾಕೊಂಡು ನಿಮ್ಮ ಹಕ್ಕುಗಳನ್ನ ಎಷ್ಟು ರಕ್ಷಣೆ ಮಾಡ್ಕೊತೀರೋ ಅದೇ ರೀತಿ ನಿಮ್ಮ ಕರ್ತವ್ಯ ಮತ್ತು ಹೊಣೆಗಾರಿಕೆಗಳನ್ನು ನಿಭಾಯಿಸಿಕೊಂಡು ಈ ವಿದ್ಯಾರ್ಥಿ ಜೀವನದಲ್ಲಿ ಮುಂದುವರುವಂತದ್ದಾಗಬೇಕು. ನಮ್ಮ ಕಾಲದಲ್ಲಿ ಮಕ್ಕಳು ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ್ರೆ ನಾನು 61% ಮಾಡಿದ್ರೆ ನಮ್ಮ ಅಪ್ಪ ಉತ್ತಮ ಪೇಡೆ ಹಚ್ಚಿದ್ರು. ನನ್ನ ಮಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದ ಅಂತ ಹೇಳಿ ಊರ್ ತುಂಬ ಎಲ್ಲ ಪೇಡೆ ಹಚ್ಚಿದ್ರು. ಆದ್ರೆ ಈಗ ಹಂಗಿಲ್ಲ. 99% 99 ಮಾಡಿದ್ರು 0.1% ಎಲ್ಲಿ ಹೋಯ್ತು ಅಂತ ಕೇಳುವಂತ ಮಕ್ಕಳಿದ್ದಾರೆ. ಆಯುಧದಾಗ ನೀವಿದ್ದೀರಿ. ಅದಕ್ಕೆ ಮೊದಲು ನಿಮ್ಮ ಜೀವನ ಏನದು, ನಿಮ್ಮ ತಂದೆ ತಾಯಿಗಳೇನು, ನಿಮ್ಮ ಜವಾಬ್ದಾರಿಗಳೇನು, ನನ್ನ ಮನೆ ಯಾವ ವಾತಾವರಣ ಇದೆ, ನಾ ಏನ್ ಮಾಡ್ತಾ ಇದ್ದೀನಿ, ನನ್ನ ಜವಾಬ್ದಾರಿ ಎನ್ನುವಂಥದ್ದು ಒಂದು 5 ನಿಮಿಷ ನಿಮಗೆ ಯೋಚನೆ ಮಾಡಿ. ಹಾಗೆ ಯೋಚನೆ ಮಾಡಿದ್ರೆ ನಿಮ್ಮ ಜೀವನಕ್ಕೆ ದಾರಿ ನಿಮಗೆ ಸಿಗುತ್ತೆ. ಹೇಳ್ತಾರೆ ಮುಂದೆ ಒಂದು ಗುರಿ ಇರಬೇಕು. ಯಾರು ಇದನ್ನ ಮಾಡ್ತಾ ಇರ್ಲಿಲ್ಲ. ಈಗ ಇದು ಸರ್ಕಾರ ತುಂಬಾ ಏನು ಗಾಂಜಾ ಅಥವಾ ಏನು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಈ ನಿಟ್ಟಿನಲ್ಲಿ ತುಂಬಾ ಕ್ರಮಗಳು ಕೈಗೊಂಡು ಇದನ್ನ ಮಾಡ್ತಾ ಇದಾರೆ. ಥ್ರೂಔಟ್ ಸ್ಟೇಟ್ ಈ ತರ ಕಾರ್ಯಕ್ರಮಗಳಾಗ್ತಾ ಇದಾವೆ. ಸೊ ಆದ್ರಿಂದ ತಾವೆಲ್ಲ ಇದ್ರ ಬಗ್ಗೆ ತುಂಬಾ ಗಮನ ಇಟ್ಕೊಳ್ರಿ. ಅಂಡ್ ಯಾರಾದ್ರೂ ಕೂಡ ಈಗ ನಾವು ಈ ಕಾಲೇಜ್ ಸ್ಟಾರ್ಟ್ ಆಗಿದೆ, ಸ್ಕೂಲ್ ಸ್ಟಾರ್ಟ್ ಆಗಿದೆ, ಹೊರಗಡೆ ಯಾರಾದ್ರೂ ಈಗ ನಿಮಗೆ ಹೋಗ್ತಾ ಬರ್ತಾ ಯಾರಾದ್ರೂ ನಿಮಗೆ ಚುಡಾಯಿಸೋದು
ಆತರ ಮಾಡೋ ಕಂಪ್ಲೇಂಟ್ಸ್ ಇತ್ತಂದ್ರೆ ಸೊ ನಾವು ಲಾಸ್ಟ್ ಟೈಮ್ ಅನ್ನೋದು ಕೂಡ ಹೇಳಿದ್ವಿ, ಸೊ ಮತ್ತೆ ಹೇಳ್ತಾ ಇದೀವಿ, ನಿಮ್ಮ ಟೀಚರ್ಸ್ ಗಮನಕ್ಕೆ ತಗೊಂಡ್ಬರ್ರಿ, ಇಮಿಡಿಯೇಟ್ಲಿ ಅವ್ರು ನಮ್ಮ ಗಮನಕ್ಕೆ ಲಾಸ್ಟ್ ಟೈಮ್ ತಗೊಂಡ್ಬಂದ್ರು, ಸೊ ನಾವು ಅಟೆಂಡ್ ಮಾಡಿದ್ವಿ ಕೂಡ. ಮಾದಕ ವ್ಯಸನದಿಂದ ನಿಮ್ಗೆ ಡ್ರಗ್ಸ್ ಅಂದ್ರೆ ನೀವು ತಗೊಳ್ಳುವಂತ ಮೆಡಿಸಿನ್ ಕೂಡ ಡ್ರಗ್ಸ್. ನೀವ್ಯಾವ ಕೆಮ್ಮಿ ತಗೊಂತೀರ ಅಥವಾ ಜ್ವರ ತಗೊಂಡ್ರಲ್ಲ ಮೆಡಿಸಿನ್ ಡಾಕ್ಟರ್ ಕೊಡೋದು, ಅದು ಕೂಡ ಡ್ರಗ್ಸ್. ಅದಲ್ಲ, ನಾವ್ ಹೇಳತಕ್ಕಂಥದ್ದು ನಾರ್ಕೋಟಿಕ್ ಡ್ರಗ್ಸ್. ಸೊ ಯಾವ ಡ್ರಗ್ ನಿಮ್ಮನ್ನ ಅದಕ್ಕೆ ಅಡಿಕ್ಟ್ ಆಗಿ ಮಾಡುತ್ತೆ, ನಿಮ್ಮ ಮನೋಬಲವನ್ನ ಕುಂದಿಸುತ್ತೆ, ಅದನ್ನ ನಾರ್ಕೋಟಿಕ್ ಡ್ರಗ್ ಅಂತ ನಾವು ಕರಿತೀವಿ. ಸೊ ನಾರ್ಕೋಟಿಕ್ ಡ್ರಗ್ ಎಕ್ಸಾಂಪಲ್, ತುಂಬಾ ಕಾಮನ್ ಎಕ್ಸಾಂಪಲ್ ಹಳ್ಳಿಗಳಲ್ಲಿ ನೀವು ಕೇಳಿರ್ತಕ್ಕಂಥದ್ದು ಗಾಂಜಾ. ಗಾಂಜಾ ಅಂತ ಕೇಳಿದ್ರ? ಆ ತರ ತುಂಬಾ ಇದಾವೆ. ಗಾಂಜಾ, ಅದು ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಹೋಗ್ತಕ್ಕಂಥದ್ದು ಹೆರಾಯಿನ್. ಸೊ ಗಾಂಜಾ ಮತ್ತೆ ಹೆರಾಯಿನ್ ಈ ಹಳ್ಳಿ ಮಟ್ಟದಲ್ಲಿ, ಸಂತೆಲಿಂದ ಮಟ್ಟದಲ್ಲಿ. ಸೊ ನಾನು ಲಾಸ್ಟ್ ಟೈಮ್ ಇಲ್ಲಿ ಒಂದು ಹಲವು ಬೇರೆ ಸೆಮಿನಾರ್ ಬಂದಾಗ PU ಸ್ಟೂಡೆಂಟ್ಸ್ ಒಂದ್ಸಲಿ ಮಾತಾಡುವಾಗ ಹೇಳಿದ್ದಾರೆ, ಸಂತೆಲಿಂದಲೂ ಕೂಡ ಗಾಂಜಾ ಇದೆ. ಸೊ ನೀವು ಅದನ್ನ ದೂರ ಇರಬೇಕಂತ ಅವರು ಕೂಡ ನಾವು ಮಾತಾಡುವಾಗ ಹೇಳಿದ್ವಿ. ಸೊ ಇವತ್ತು ಕೂಡ ಮತ್ತೆ ಹೊಸದಾಗಿ ಈಗ ಮತ್ತೆ ಫಸ್ಟ್ PU ಸ್ಟೂಡೆಂಟ್ಸ್ ಮತ್ತೆ ಆಡ್ ಆಗಿದ್ದಾರೆ. ಫಸ್ಟ್ PU ಯಾರು ಬಂದಿಲ್ಲ? ಫಸ್ಟ್ PU ಬಂದಿರಾ? ಓಕೆ. ಸೊ ನಿಮಗೂ ಕೂಡ ಒಂದು ಅರಿವು ಕಾರ್ಯಕ್ರಮ ದೊಡ್ಡದಾಗಿ ಎಲ್ಲರಿಗೂ ಕೂಡ ಸೇರಿಸಿಬಿಡೋ ಒಂದು ಕಾರ್ಯಕ್ರಮ ಯಾವಾಗೂ ಮಾಡಿರಲಿಲ್ಲ. ಇವತ್ತು DSP ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಮೊದಲನೇದಾಗಿ ನಾರ್ಕೋಟಿಕ್ ಡ್ರಗ್ಸ್ ಅಂತಂದ್ರೆ ನಾವು ಸೇ ನೋ ಟು ಡ್ರಗ್ಸ್ ಅಂತ ಒಂದು ಸ್ಲೋಗನ್ ಇದೆ. ಡ್ರಗ್ಸ್ ಇಂದ ದೂರ ಇರಿ.